ನಿಧಾನ ಗೋಲು ಮಾರಟ ನೀನು ಊಟ ಮಾಡಿ ಆಮೇಲೆ ಮಾಡಿ ಅಂತೆ ಆಮೇಲೆ ಮಾಡ್ತೀಯಾ ಮನೇಲಿ ಮಾಡ್ತೀಯಾ ಅನಯ್ಯ ಹುಷಾರೈ ಪಾಪ ವಿಡಿಯೋ తీసి ಪೈ ಇಂట్లో ತಿಂటుందంట. ಹಲೋ ಎಲ್ರಿಗೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ವ್ಲಾಗ್ನ ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ನಿನ್ನೆ ವ್ಲಾಗಲ್ಲಿ ನಾನು ಹೇಳಿದ್ದೆ ಕೊನೆಯದಾಗಿ ನಾನ್ ವೆಜ್ ಮಾಡಿಕೊಂಡು ಈ ಥರ ಹೊಲದಲ್ಲಿ ಕೂತ್ಕೊಂಡು ಊಟ ಮಾಡ್ತೀವಿ ಅಂತಂದು. ಮಾವಿನ ಗಿಡದ ನೆರಳು ಎಷ್ಟು ಚೆನ್ನಾಗಿ ಬೀಳ್ತಾ ಇತ್ತು. ಟೈಮ್ ಬಂದಾಗಲೇ 10-10:30 ಆಗಿತ್ತು. ಇಲ್ಲಿಗೆ ತೊಗೊಂಡ್ಬಂದು ಬಿರಿಯಾನಿ, ಕಬಾಬು ಮತ್ತು ಚಿಕನ್ ಚಾಪ್ಸು, ಮೊಸರು ಬಜ್ಜಿ, ಚಟ್ನಿ, ಈ ಥರ ಎಲ್ಲನೂ ವೆರೈಟೀಸ್ ಮಾಡಿಕೊಂಡು ಇಲ್ಲಿಗೆ ತೊಗೊಂಡು ಬಂದಿದ್ದಾಯಿತು. ನೀರು ಎಲ್ಲನೂ ಚಾಪೆಗಳು ತೊಗೊಂಡು ಬಂದಿದ್ವಿ 2. ಇಲ್ಲಿ ಹಾಯಿಸ್ಕೊಂಡು ಕುತ್ಕೊಂಡಿದ್ವಿ ಎಲ್ಲರೂ ಊಟ ಮಾಡೋಕ್ಕೆ. ಮುಕ್ಕಾಲು ಭಾಗ ಎಲ್ಲರದ್ದು ಮುಗೀತು. ಇನ್ನು ಸರಿತಾ ಒಬ್ಳು ಇನ್ನೊಂಚೂರು ಊಟ ಇತ್ತು ಮಾಡ್ತಾ ಇದ್ಲು ಮಾತಾಡ್ತಾ. ಅದಕ್ಕೆ ನಾನು ಅಣ್ಣ ಮತ್ತು ನಮ್ಮ ಮನೆಯವ್ರು ವೆಯ್ಟ್ ಮಾಡ್ತಾಯಿದ್ವಿ. ಊಟ ಮಾಡು ಬೇಗ ಅಂತ ಅಣ್ಣ ಅದೇ ಹೇಳ್ತಾವ್ರೆ. ಊಟ ಎಲ್ಲ ಮುಗಿಸಿ ಅದನ್ನು ನೀಟಾಗಿ ಮನೆ ಹತ್ರ ಎತ್ತಿಟ್ಟು ನೆಕ್ಸ್ಟ್ ನಾವು ಹೊರಟಿದ್ದು ಕ್ವಾರಿ ನೋಡೋಣ, ಹಾಗೆ ತೋಟ ಎಲ್ಲ ಫುಲ್ಲು ಸುತ್ತಾಡೋಣ ಅಂತಂದು. ಇಲ್ಲಿಂದ ಸುಮಾರು ದೂರ ನಡ್ಕೊಂಡು ಹೋಗ್ಬೇಕು, ಅಷ್ಟು ದೂರ ಇದೆ. ಇದೆಲ್ಲನೂ ಇವ್ರದೇನೆ. ಸುಮಾರು ಅಂದರೆ ಒಂದು 40-45 ಎಕರೆ ಜಮೀನಿದೆ ಇವ್ರದ್ದೆಲ್ಲನೂ. ಇದೆಲ್ಲ ತೋಟ ಎಲ್ಲ, ಬೋರುಗಳು ಅಷ್ಟೇ ಅಲ್ಲಲ್ಲಿ ಎಷ್ಟೊಂದು ಹಾಕ್ಸಿದ್ದಾರೆ. ಇವೆಲ್ಲ ಅಡಿಕೆ ಮರಗಳು ನೋಡ್ತಾ ಇರ್ಬೋದು. ಆ ಕಡೆ ನಾವೀಗ ನಡ್ಕೊಂಡು ಬಂದು ತೋರಿಸ್ತೀನಿ ತಾಳ್ರಿ ದಾರಿ ಎಷ್ಟಿದೆ ಅಂತ. ಹಿಂದಕ್ಕೆ ನೋಡಿ, ಅಲ್ಲಿಂದ ನೆಕ್ಸ್ಟ್ ಇದರಿಂದ ಅರ್ಧ ದಾರಿ ಹೋಗ್ಬೇಕು ಹಿಂದಕ್ಕೆ, ಮನೆಗೆ ಹೋಗ್ಬೇಕು ಅಂದರೆ. ಅಲ್ಲಿಂದ ನೋಡಿ ಇನ್ನು ಅರ್ಧ ಬಂದಿದ್ದೀವಿ, ಇನ್ನೂ ಅರ್ಧ ಹೋಗಬೇಕು. ಇಲ್ಲಿ ಮತ್ತೆ ಶೆಡ್ಸ್ ಅಂತೆ, ಅದೆಲ್ಲ ಕೊನೆಯದಾಗಿ ತೋರಿಸ್ತೀನಿ ನಾನು. ಕೋಳಿ ಫಾರಮ್ಮು ಶೆಡ್ಡುಗಳಂತೆ ಎಲ್ಲನೂ ಹಾಕ್ಸಿದ್ದಾರೆ. ಈಗ ಅದನ್ನೇ ಮಾತಾಡ್ತಾ ನಾನು, ಸರಿತಾ ಮತ್ತು ನಮ್ಮ ಮನೆಯವರು, ಅಣ್ಣ ಎಲ್ಲರೂ ಒಟ್ಟಿಗೆ ಓಡಾಡ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿದೆ. ಏನಂದರೆ ಬೆಳೆ ಏನು ಇಟ್ಟಿಲ್ಲ ಆ ಥರ, ಸುಮ್ಮನೆ ತೆಂಗಿನ ಮರಗಳು, ಇದು ಅಡಿಕೆ ಗಿಡ ಈ ಥರ ಇದೆ ಅಷ್ಟೇ. ಇಲ್ಲ ಬೆಳೆ ಎಲ್ಲ ಅಂದರೆ ನಾವು ಇದು ಮಾವಿನ ಮರಗಳಿದ್ದಾವೆ, ಅದು ಬೆಳೆ ಬಂದಾಗ ಹೋದರೆ ಚೆನ್ನಾಗಿರುತ್ತೆ ವೀಡಿಯೋಗೆಲ್ಲ ತೋರಿಸೋದಕ್ಕೆ. ಮಾವಿನಕಾಯಿ ಎಲ್ಲ ಬಿಡ್ತವೆ, ಜಾಸ್ತಿ ಬಿಡ್ತಾ ಇರ್ತಾವಂತೆ. ಅದಕ್ಕೋಸ್ಕರ ಅವಾಗ ಒಂದು ಸಾರಿ ಹೋಗ್ಬಿಟ್ಟು ನಾನೆಲ್ಲನೂ ನೀಟಾಗಿ ವೀಡಿಯೋ ಶೂಟ್ ಮಾಡ್ತೀನಿ ನಿಮ್ಮ ಜೊತೆ. ನಾನೊಂದು 3 ವ್ಲಾಗ್ನ ಶೂಟ್ ಮಾಡಿದ್ದು ಅಲ್ಲಿಗೆ ಹೋಗ್ಬಿಟ್ಟು. ಅಂದರೆ 2 ಡೇಸ್ ಅಲ್ಲೇ ಇದ್ವಿ. ಇವತ್ತು ಹೋಗಿದ್ದಿನ ಒಂದಿನ, ಮತ್ತು ಮಾರನೇ ದಿನ ಸಾಯಂಕಾಲ ನಾವು ಹೊರಟಿದ್ದು. ಅಣ್ಣ ಇದೇನಣ್ಣ ನೀರು ಹಿಂಗದಾವೆ? ಅದು ನೋಡ್ರೆ ಫೀಲ್ ಆಗ್ತೈತೆ. ಅದೇ ಹೇಳಿದ್ದಕ್ಕ, ನೋಡ್ರೆ ಗೊತ್ತಾಗುತ್ತೆ. ಕೆಳಗ್ ಹೋದ್ರೆ ನೀವು ಸುಸ್ತಾಗುತ್ತೆ ನಡ್ಕೊಂಡು ಹೋಗಕ್ಕೆ. ಬಟ್ ಕೆಳಗ್ ಹೋದ್ರೆ ನೀರಲ್ಲ ಆಡ್ಕೊಂಡು ಸಖತ್ತಾಗಿತ್ತು. ಇಲ್ಲಿ ಏನು ನೋಡ್ತೀರಾ ಅಂದರೆ ಕ್ವಾರಿ ಅಂದರೆ ನಾವೀಗ ಮನೆ ಪಾಯಕ್ಕೆ ಎಲ್ಲ ಕಲ್ಲೆಲ್ಲ ನಾವು ಓಡಿಸ್ತೀವಿ ನೋಡ್ರಿ, ಟ್ರ್ಯಾಕ್ಟರ್ ಎಲ್ಲ ಓಡಿಸ್ತಾ ಇರ್ತಾರಲ್ಲ ಲೋಡು, ಆ ಥರ ಇದೆಲ್ಲನೂ ಇವ್ರದೇನೆ. ಇದೆಲ್ಲ ಪ್ಲೇಸ್ ದಾರಿ ಎಲ್ಲ ಇವ್ರದೇನೆ. ಮುಂಚೆ ಎಲ್ಲ ಈ ಥರ ಕೆಲಸಗಳೆಲ್ಲ ನಡೆದಿದೆ, ಈಗ ಸ್ಟಾಪ್ ಮಾಡಿದ್ದಾರೆ. ನೆಕ್ಸ್ಟು ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ರು. ಆವಾಗ ಇದೆಲ್ಲ ಅಗ್ದಿರೋ ಅಂಥದ್ದು ನೋಡ್ತಾ ಇರ್ಬೋದು. ನೀರು, ಮಳೆ ನೀರು ಇವೆಲ್ಲನೂ ಎಷ್ಟೊಂದು ತುಂಬ್ಕೊಂಡಿದ್ದಾವೆ ಅಂದರೆ ಸುಮಾರು ಅಂದರೆ ಒಂದು 10 ವರ್ಷ ಇವರು ಬೆಳೆ ಇಟ್ಬಿಟ್ಟು ಬೋರಲ್ಲಿ ನೀರು ಎತ್ಕೊಂಡ್ರೂ ಖಾಲಿ ಆಗಲ್ಲಂತೆ. ಮಳೆ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಅಷ್ಟು ನೀರಿದೆ. ದೂರಕ್ಕೆ ಆ ಥರ ಕಾಣಿಸ್ತಾ ಇದೆ. ಈಗ ನಾವು ಹತ್ರ ಹೋಗಲೇಬೇಕು ಅಂತಂದು ಹೇಳ್ಬಿಟ್ಟು ಎಷ್ಟು ಸ್ವಲ್ಪ ಭಯನೂ ಅನ್ನಿಸ್ತಾ ಇತ್ತು. ಅದು ದಡದಲ್ಲಿ ನಿಂತ್ಕೊಂಡು ನೋಡಿದ್ರೆ ಒಂಚೂರು ಭಯ ಅನಿಸುತ್ತೆ. ನಮ್ಗನ್ಸುತ್ತೆ ಅಷ್ಟೇ, ಈಜು ಬರೋರಿಗೆ ಇಂಥವ್ರಿಗೆಲ್ಲ ಭಯ ಏನು ಅನಿಸಲ್ಲ. ನಮ್ಗೆ ಈಜು ಬರಲ್ವಲ್ಲ, ಹಂಗಾಗಿ ಸ್ವಲ್ಪ ಭಯ ಅನ್ನಿಸ್ತಾ ಇತ್ತು ನೋಡೋದಕ್ಕೆ. ನೋಡಿ ಎಷ್ಟು ದೂರ ಇದೆ. ನಾವು ಅಲ್ಲಿ ನಿಂತ್ಕೊಂಡು ನೋಡಿದಾಗ ಯಾವ ಥರ ಕಾಣಿಸ್ತು, ಈಗ ಸ್ವಲ್ಪ ಹತ್ರ ಬಂದಿದ್ದೀವಿ, ಇವಾಗ ಯಾವ ಥರ ಕಾಣಿಸ್ತಾ ಐತೆ. ಇನ್ನೂ ಒಳಗಡೆ ಎಲ್ಲ ನಡ್ಕೊಂಡೋಗಿ ತೋರಿಸ್ತೀವಿ ನಿಮ್ಗೆ. ಯಾವುದೋ ಒಂದು ಪ್ಲೇಸಿಗೆ ಬಂದಿದ್ದಾರೆ ಅಂದರೆ ಯಾವುದೋ ಒಂದು ಬೆಟ್ಟಕ್ಕೆ ಹೋಗಿದ್ದಾರೆ ಅನ್ನೋ ಥರ ಕಾಣಿಸ್ತಾ ಇದೆ ನಿಮಗೆ ನೋಡೋರಿಗೆ. ಇಲ್ಲಿಂದ ಈಗ ಅಣ್ಣ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ನಮಗೆ, ಯಾಕಂದರೆ ಅಣ್ಣ ಅವ್ರದ್ದೇ ಇದೆಲ್ಲನೂ ಕ್ವಾರೆ, ಸರಿತಾ ಅವ್ರ ಹಸ್ಬೆಂಡ್ ಅವ್ರದ್ದಲ್ವಾ. ಹಾಗಾಗಿ ಅಣ್ಣನಿಗೆ ಚೆನ್ನಾಗಿ ಗೊತ್ತು ಇಲ್ಲಿ ವರ್ಕ್ ಬಗ್ಗೆ ಆಗಿರ್ಬೋದು, ಇದ್ರ ಬಗ್ಗೆ ಆಗಿರ್ಬೋದು. ಅವ್ರಿಗೆ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇದೆ. ನಮ್ಮ ಮನೆಯವ್ರಿಗೂ ಗೊತ್ತಿಲ್ಲ. ಅವ್ರು ನಿನ್ನೆಯಿಂದ ಅಣ್ಣ ಹೇಳ್ತಾವ್ರೆ ಕ್ವಾರೆ ಇದೆ, ಅದರಲ್ಲಿ ನೀರಿದ್ದಾವೆ, ನಿಮಗೆ ಹೇಳಿದ್ರೆ ಅರ್ಥ ಆಗ್ತಿಲ್ಲ, ಡೈರೆಕ್ಟ್ ಅಲ್ಲಿಗೆ ಹೋಗಿ ನೋಡಿದ್ರೆ ಅರ್ಥ ಆಗುತ್ತೆ ಅಂತಂದು ಅಣ್ಣ ನಿನ್ನೆಯಿಂದ ಹೇಳ್ತಾ ಇದ್ರು. ಈಗ ನೋಡಿದ ತಕ್ಷಣ ನನಗೆ ಶಾಕು, ಇಷ್ಟು ಚೆನ್ನಾಗೈತಲ್ಲ. ಅಂದರೆ ಏನಂದರೆ ಇಲ್ಲಿ ಒಬ್ಬೊಬ್ಬರೇ ಬರೋಕ್ಕಾಗಲ್ಲ, ಭಯ ಅನಿಸುತ್ತೆ. ನಮಗೆ ಅಭ್ಯಾಸ ಇರೋರಿಗೆ, ಈಗ ಅಣ್ಣ ಆದರೆ ಒಬ್ಬರೇ ಬಂದುಬಿಡ್ತಾರೆ, ನಮಗೆ ಅಭ್ಯಾಸ ಇಲ್ವಲ್ಲ ಈ ಪ್ಲೇಸ್ ಎಲ್ಲನೂ, ಹಂಗಾಗಿ ಸ್ವಲ್ಪ ಭಯ ಅನಿಸುತ್ತೆ. ಸರಿತಾ ಅದನ್ನೇ ಹೇಳ್ತಾಳೆ, ನೈಟೆಲ್ಲ ನೀನು ಓಡಾಡಬೇಡ ಈ ಸೈಡೆಲ್ಲ ಅಂತಂದು ಹೇಳ್ತಾಳೆ. ಇಲ್ಲವಾ ನಾನೇನಕ್ಕೆ ಬರಲಿ ನೈಟು ಅಂತಂದು ಹೇಳ್ತಾ ಇದ್ರು ಅಣ್ಣ. ಹಾಗೆ ಒಟ್ಟಿಗೆ ಮಾತಾಡ್ತಾ ಹೋಗ್ತಾ ಇದ್ದೀವಿ. ನೋಡಿ ಮೇಲೆ ನೋಡಿದ್ರೆ ಹೆಂಗಿದೆ ಅಂತ. ಹಾಗೆ ಈಗ ನಡ್ಕೊಂಡು ಹೋಗ್ತಾ ಇರೋದು ಏನಕ್ಕೆ ಅಂದರೆ, ಹತ್ರ ಹೋಗ್ಬಿಟ್ಟು ನೀರೇನಾದರೂ ಸಿಕ್ಕಿದ್ರೆ ಆ ಥರ ನೀರ ಹತ್ರ ಏನಾದರೂ ರೀಲ್ಸ್ ಆ ಥರ ಮಾಡೋಣ, ಚೆನ್ನಾಗಿರುತ್ತೆ ಅಂತಂದು ಹೇಳ್ಬಿಟ್ಟು ಹೋಗ್ತಾ ಇರೋದು ನಡ್ಕೊಂಡು. ನೋಡಿ ಅಲ್ಲಿ ನಾವು ತುದೀಲಿ ಇದ್ದಿದ್ದು ಆ ಕಡೆ ಪ್ಲೇಸು, ಅಲ್ಲಿಂದ ಈಗ ನಡ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ಇನ್ನೊಂಚೂರು ಮುಂದೆ ನಡ್ಕೊಂಡು ಹೋಗ್ಬೇಕು, ನೀರ ಹತ್ರ ಹೋಗ್ಬೇಕಂದ್ರೆ. ಅದಕ್ಕೆ ನಮ್ಮ ಮನೆಯವ್ರಿಗೆ ನೀವು ಮುಂದೆ ಹೋಗ್ರಿ, ನಾನು ಹಿಂದೆ ಸ್ವಲ್ಪ ವೀಡಿಯೋ ಶೂಟ್ ಮಾಡ್ತೀನಿ ಅಂತಂದು ಅವ್ರು ಮುಂದೆ ನಡ್ಕೊಂಡು ಹೋಗ್ತಾಯಿದ್ರು ಅಣ್ಣನೂ ನಮ್ಮ ಮನೆಯವ್ರು ಮಾತಾಡ್ತಾ.
ಮೇಲ್ಗಡೆ ನೋಡಿ ಎಷ್ಟು ಹೈಟ್ ಇದೆ. ಸೊ ಅಷ್ಟಕ್ಕಿದ್ದು ಇಷ್ಟ ಆಗಿದೆ. ಅಂದರೆ ಬಂಡೆ ಎಲ್ಲ ಇದು ಸೈಜ್ ಕಲ್ಲು ಮನೆಗೆ ಎಲ್ಲ ಇದಾಗ್ತಾ ಇರ್ತಾರಲ್ಲ, ಸೊ ಅಂಥದಕ್ಕೆಲ್ಲ ಇದು ಬಳಸ್ತಾ ಇರ್ತಾರಂತೆ. ಅಣ್ಣನ ಅದೇನೇ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ನಮಗೆ. ಹಾಗೆ ನಾನು ಸರಿತಾ ಹಿಂದೆ ಹಿಂದೆ ಹೋಗ್ತಾ ಇದ್ವಲ್ಲ, ಹಾಗೆ ಸೆಲ್ಫಿ ಸ್ವಲ್ಪ ತಗೋಣ ಅಂತ ಮಾತಾಡ್ತಾ ಬರ್ತಾಯಿದ್ದೀವಿ ಹಿಂದೆ ಹಿಂದೆ. ಅವ್ರು ಮುಂದೆ ಹೋಗ್ತಾಯಿದ್ರು ಅಣ್ಣನು ಮತ್ತು ನಮ್ಮ ಮನೆಯವರು. ಎಷ್ಟು ಚೆನ್ನಾಗಿದೆಯಲ್ಲ, ನನಗಂತೂ ಇಲ್ಲಿ ಪ್ಲೇಸ್ ಅಂತೂ ತುಂಬ ಇಷ್ಟ ಆಯಿತು. ಸರಿತಾನೂ ಅಷ್ಟೇ ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ಸರಿತಾ ಇಲ್ಲಿಗೆ ಬಂದಿರೋದು ಅಂತ ಹೇಳ್ತಾ ಇದ್ಲು. ಅಷ್ಟೂರಕ್ಕೆ ಹೋಗ್ಬಿಟ್ಟು ಫುಲ್ಲು ವೈಟ್ ಹೈಟ್ ಹೊಡೆದ್ಬಿಟ್ಟು ಅದಕ್ಕೆ ಕೆಲ್ಸಕ್ಕೆ ಕರ್ಬಿಟ್ಟು ಅದನ್ನ ಎಲ್ಲಾರು ಸುತ್ತ ಹೊಲಕ್ಕೂ ಸೈಡಿಗೆ ಕಳಿಸ್ಬಿಡ್ತಾರೆ. ಎಲ್ಲ ಆದ್ರಿಂದ ಬಟನ್ ಹೊತ್ತಿದ್ರೆ 1 2 3 ಬಡೇ ಸ್ಪಾಟ್ ಏನು ಚಾನ್ಸೇ ಇಲ್ಲ. ಬಂಡ್ ಹಚ್ಚಿ ಕೊಡ್ತೇವೆ ఊరికేనా పీస్లయ్యి. నేను మూవీస్లో చూసినానమ్మా. చూసేకి చెట్లు నడుచుకుని వచ్చేది తట్టుండే అది దగ్గరకు వస్తే దా వంతా ఇది కదా. ఆ కొంటి నుండి ఎట్లా పోయేది అనుకుంటున్నాను నేను. ಕೊನೆಯದಾಗಿ ಇನ್ನೇನು ಬಂದ್ವಿ. ನಾನು ಚೂರು ಮುಂದೆ ಬಂದರೆ ನೀರು ಸಿಕ್ಕುತ್ತೆ ನಮಗೆ. ಹಾಗಾಗಿ ಸ್ವಲ್ಪ ಸುಸ್ತಾಗ್ತಾ ಇತ್ತು ನಮಗೂ ಅಷ್ಟು ದೂರಿಂದ ನಡ್ಕೊಂಡು ಬಂದು. ಅದಕ್ಕೆ ಸ್ವಲ್ಪ ಹೊತ್ತಲ್ಲಿ ಸುಧಾರಿಸ್ಕೊತಾ ಇದ್ವಿ ನಿಂತ್ಕೊಂಡು. ನೋಡಿ ನೀರು ಎಷ್ಟು ಕ್ಲೀನಾಗಿದೆ, ನೀಟಾಗಿದೆ, ಗಲೀಜೆಲ್ಲ ಏನೂ ಇಲ್ಲ, ಚೆನ್ನಾಗಿದೆ. ಇನ್ನೂ ತೆಪ್ಪ ತರಿಸ್ತೀವಿ, ಆವಾಗ ಇದೆಲ್ಲ ಓಡಾಡ್ಕೊಂಡು ಬರೋಣ್ರಿ ಅಂತಂದು ಅಣ್ಣ ಹೇಳ್ತಾ ಇದ್ರು. ನೆಕ್ಸ್ಟ್ ಟೈಮು ತಪ್ಪದೆ ನಾನು ಶೇರ್ ಮಾಡ್ಕೊತೀನಿ ಆ ವೀಡಿಯೋಸನ್ನು. ಸೊ ಹಲೋ, ನಮ್ಮ ಫ್ರೆಂಡ್ ಸರಿತಾ ಅವರು ಮನೆಗೆ ಬಂದಿದ್ವಲ್ಲ, ತೋಟದ ಮನೆಗೆ. ಇಲ್ಲಿ ಕ್ವಾರಿ ನೋಡ್ತಾ ಇರ್ಬೋದು, ಎಷ್ಟೊಂದು ದೊಡ್ಡ ಕ್ವಾರಿ. ಇದರಲ್ಲಿ ನೀರು ಮಧ್ಯದಲ್ಲಿ. ಸೊ ಎಷ್ಟು ಚೆನ್ನಾಗಿದೆ ಅಂದರೆ ಇದರಲ್ಲೆಲ್ಲ ತೆಪ್ಪದಲ್ಲೆಲ್ಲ ಹೋಗ್ಬೋದು. ನೆಕ್ಸ್ಟ್ ಟೈಮ್ ನಾನು ಯಾವಾಗಲಾದ್ರೂ ಮೀಟ್ ಆದಾಗ ತೆಪ್ಪ ತರಿಸ್ಬಿಟ್ಟು ಆರಾಮಾಗಿ ಇದರಲ್ಲೆಲ್ಲ ನೋಡ್ಕೊಂಡು ನಿಮಗೆಲ್ಲ ವೀಡಿಯೋ ಶೂಟ್ ಮಾಡಿ ತೋರಿಸ್ತೀನಿ. ಇವಾಗಂತೂ ಒಳ್ಳೆ ಬೆಟ್ಟಕ್ಕೆ ಬಂದಿದ್ದೀವಿ ಅನ್ನೋ ಥರ ಫೀಲ್ ಆಯಿತು ನನಗೆ. ಅಲ್ಲಿಂದ ನಡ್ಕೊಂಡು ಬರಬೇಕಾದ್ರೆ ವೀಡಿಯೋ ಶೂಟ್ ಆಯ್ತಲ್ಲ, ತುಂಬ ಚೆನ್ನಾಗಿದೆ. ನೀವು ನೋಡಿರ್ಬೇಕಾಗ್ಲೇ. ಇವಳೇ ನನ್ನ ಫ್ರೆಂಡ್ ಸರಿತಾ, ನಮ್ಮ ಪಾವಗಡದ ಹುಡುಗಿ. ಶಿರಾಗೆ ಪಾವಗಡದ ಮಗಳು, ಶಿರಾ ಸೊಸೆ. ಓಕೆನಾ? ಅಯ್ಯೋ ನೀ ಕಣ್ಲೇಮೈಂಟಯ್ಯೇ ನಾವೊಂದ್ಸಲಿ ಗೋವಾ ಹೆಂಗೋಗ್ಬಿಟ್ಟಿದ್ವಿ ಗೊತ್ತಾಕ. ಅದಕ್ಕೆ ಹೇಳಿದ್ನಲ್ಲ, ಹಂಗೆ ಕುತ್ಕೊಂಡು ಹೋಗೋಣ ಅಂತ ಹೋಗ್ಬಿಟ್ವಿ. ನಾವೇ ಎಂತ ನಡ್ರ ಗೊತ್ತಾ, ಇಲ್ಲಿಂದ ನವೆಂಬರ್ 31ಕ್ಕೆ సెప్టెంబర్ దాని పాక్ మీన్లు అంటాం సన్నవి. ఇంకా అవే కదా పెద్దగా ఏది ಕೆಳಗೆ ಇರ್ತಾವಕ್ಕ, ಸಿಗಲ್ಲ. ಹೌದಣ್ಣ, ಆಮೆ ಅಂತ ಉಂಟು. ನಾನು ಸರಿತಾ ಒಂದೆರಡು ರೀಲ್ ಮಾಡ್ಕೊಂಡ್ವಿ. ಅದಾದ್ಮೇಲೆ ಈಗ ಸರಿತಾ ಅವ್ರ ಹಸ್ಬೆಂಡ್ ಜೊತೆ ಅಂದ್ರೆ ಅಣ್ಣನ ಜೊತೆ ಒಂದು ರೀಲ್ ಮಾಡ್ತಾ ಇದ್ದೆ. ಅಣ್ಣ ಅಂತೂ ತುಂಬ ಮುಜುಗರ, ಸೇಮ್ ನಮ್ಮ ಮನೆಯವ್ರ ಥರನೇ ಅಣ್ಣನ ಕ್ಯಾರೆಕ್ಟ್ರು. ಏನು ಹೇಳ್ಕೊಳ್ಳೋದಾಗಿರ್ಬೋದು, ಆ ಥರ ಈ ಥರ ಒಂದು ರೀಲು ಡ್ಯಾನ್ಸ್ ಈ ಥರ ಕ್ಯಾಮ್ರಾ ಮುಂದೆ ಅಂದರೆ ಪಾಪ ಅವ್ರಿಗೂ ಇಷ್ಟ ಆಗ್ತಿಲ್ಲ. ಸರಿತಾ ಬಿಡಲಿಲ್ಲ ಅಂದರೆ ಬಿಡಲಿಲ್ಲ, ಇಲ್ಲ ಮಾಡಲೇಬೇಕು ಒಂದು ರೀಲ್ ಅಂತ ಹೇಳ್ಬಿಟ್ಟು ಬಲವಂತ ಮಾಡಿ ಆ ಅಣ್ಣನ ಕರ್ಕೊಂಡು ಈಗ ಒಂದು ರೀಲ್ ಮಾಡ್ತಾ ಇದ್ದೆ. ನಾನಂತೂ ಎಷ್ಟು ಎಂಜಾಯ್ ಮಾಡೋದು ಅಲ್ಲಿ ಡೈರೆಕ್ಟಾಗಿ ನೋಡಿಬಿಟ್ಟು. ಚೆನ್ನಾಗಿ ಅನ್ನಿಸ್ತಾ ಇತ್ತು ಆ ಸಾಂಗ್. ಅದಕ್ಕೆ ರಾಜ್ಕುಮಾರ್ ಅವ್ರದ್ದು ಸಾಂಗು, ಶಬ್ದವೇದಿ ಮೂವಿದು, ತುಂಬ ಚೆನ್ನಾಗಿ ಅನ್ನಿಸ್ತು. ಅಲ್ಲಿಂದ ನೆಕ್ಸ್ಟ್ ರೀಲ್ ಎಲ್ಲ ಮಾಡ್ಕೊಂಡು ಈಗ ನಾವು ಮತ್ತೆ ಶೆಡ್ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಏನ್ ತಾಗಲ್ರಿ, ಫಿಲ್ಟರ್ ನೀರು ಸಿಕ್ಕವ್ರಿಗೆ ನೀರೇ ಕುಡಿಯಲ್ಲ ನಾ. ಸಾಲ ನಾನು 3 ಕೆಲಸ ನಾನು ಒಬ್ಬನೇ ಮಾಡ್ತೀನಿ. ಫ್ರೆಂಡಿಗೆ ಹಾಸ್ಪಿಟಲ್ ಹೋಗಿ ಬಂದ್ವಿ. ರೆಡಿ ಕೊಡಿ. ರಾತ್ರಿ ಎಲ್ಲ ತಿಳಿ
ತಿರ್ಕೊಂಬಂದವನೆ ಅಂತ ಹೇಳ್ದ. ರಾತ್ರಿ ಥಂಡಿ ಒಳಗೆ ಹೆಂಗೆ ತಿರುಗಬೇಕು ಅಂತ ಹೇಳ್ತಾ ಇದ್ದೀನಿ. ಓಕೆ ಥ್ಯಾಂಕ್ಸ್ ಭಯ್ಯ. ಥ್ಯಾಂಕ್ಸ್ ಭಯ್ಯ. ಅಲ್ಲಿ ಶೆಡ್ ಹತ್ರ ಕೂತ್ಕೊಂಡಿದ್ವಲ್ಲ, ಅವರು ಬಂದ್ಬಿಟ್ಟು ಬಾಡಿಗೆಗಿದ್ದಾರೆ. ಅದಕ್ಕೆ ಅಣ್ಣ ಎಲ್ಲೇ ಟೀ ಮಾಡಿಸಿದ್ರು. ಟೀ ಮಾಡ್ಕೊಂಡು ಬಂದು ಕೊಟ್ಟರು ಬ್ರದರ್ ಅವರು. ತುಂಬ ಚೆನ್ನಾಗಿ ನೀರು ಕೊಟ್ಟರು, ಟೀ ಮಾಡ್ಕೊಂಡು ಬಂದು ಕೊಟ್ಟರು. ತುಂಬ ಖುಷಿ ಅನ್ನಿಸ್ತು. ಅಲ್ಲಿ ಟೀ ಕುಡಿದ್ಬಿಟ್ಟು ನೆಕ್ಸ್ಟ್ ಅವ್ರಿಗೆ ಬಾಯ್ ಹೇಳಿ ನಾವು ಬಂದಿದ್ದು ಇಲ್ಲಿ ಹೂವಿನ ಗಿಡ ಇತ್ತು ಸ್ವಲ್ಪ, ಅದಕ್ಕೆ ಚೂರು ಬಿಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಆದರೆ ಈ ಕಡೆ ಎಲ್ಲ ಹೂ ಇರಲಿಲ್ಲ, ಆ ಕಡೆ 2 ಗಿಡದಲ್ಲಿತ್ತು. ಆದರೆ ಟೈಮ್ ಆಗುತ್ತೆ ಅಂತಂದು ಹೇಳ್ಬಿಟ್ಟು ಒಂದು ಸ್ವಲ್ಪ ಬಿಡಿಸ್ಕೊಂಡು ಅಷ್ಟೇ. ಸೋನು ಇಲ್ಲೇ ಬಿಟ್ಟೋಗ್ಬಿಟ್ಟಿದ್ವಿ. ಅದಕ್ಕೆ ಅಳ್ತಾವಳೆ, ನಾನು ಬರ್ತಾ ಇದ್ದೆ, ನೀವೇ ಹೋಗಿ ಬಂದಿರಾ, ಎಲ್ಲ ತೋಟ ಫುಲ್ ಸುತ್ತಾಡ್ಕೊಂಡು ಬಂದಿರಾ, ನಾನು ಬರ್ತಾ ಇದ್ದೆ ಅಂತ ಅಳ್ತಾ ಇದ್ಲು. ಅದಕ್ಕೆ ಅವಳನ್ನ ಸರಿತಾ ಸುಮ್ಮನೆ ಹಂಗೆ ಸಮಾಧಾನ ಮಾಡಿ ನೈಸ್ ಮಾಡಿ ಕರ್ಕೊಂಡು ಬರ್ತಾವಳೆ ಹಿಂದೆ. ಇಲ್ಲಿ ಒಂಚೂರು ಅಷ್ಟು ಹೂವು ಬಿಡಿಸ್ಕೊಂಡ್ವಿ, ಒಂದು ಸ್ವಲ್ಪ. ಆಗಲೇ ಇವ್ರ ಅತ್ತೆ ಬಂದುಬಿಟ್ಟು ಸ್ವಲ್ಪ ಬಿಡಿಸ್ಕೊಂಡು ಹೋಗಿದ್ದಾರೆ, ಅದಕ್ಕೋಸ್ಕರ ಒಂಚೂರು ಬಿಡಿಸ್ಕೊಂಡ್ವಿ. ನೋಡಿ, ಈ ಥರ ಒಂದು ತೋಟ, ಮನೆ, ಇಲ್ಲೆಲ್ಲ ತೆಂಗಿನ ಮರಗಳು, ಮಾವಿನ ಗಿಡಗಳು, ಈ ಥರ ಎಲ್ಲ ಇದ್ದರೆ ಏನೋ ಒಂಥರ ಈ ವಾತಾವರಣದಲ್ಲಿರೋದು ತುಂಬ ಅಂದರೆ ಪುಣ್ಯ ಮಾಡಿರ್ಬೇಕು. ಈ ಥರ ವಾತಾವರಣದಲ್ಲಿ ಇರಬೇಕಂದ್ರೆ ನೋಡಿ, ಇದೆಲ್ಲ ಕೋಳಿ ಶೆಡ್ಸ್ಗೆ, ಕೋಳಿ ಫಾರಮ್ ಅಂತಂದು ಹೇಳ್ಬಿಟ್ಟು ಮಾಡ್ತಾರಲ್ಲ, ಆ ಥರ ಎಲ್ಲ ರೆಡಿ ಮಾಡಿದ್ದಾರೆ. ಇಲ್ಲಿ ಕೆಲಸಕ್ಕೆ ಅಂತ ಹಿಂದಿಯವರೆಲ್ಲ ಇದ್ದಾರೆ, ತುಂಬ ಜನ ಇದ್ದಾರೆ. ಈ ಕಡೆ ಆ ಕಡೆ ಎಲ್ಲನೂ ಫ್ಯಾಮಿಲೀಸೇ ಇದೆ ಅವ್ರದ್ದು. ಹಾಗಾಗಿ ಅವರೆಲ್ಲ ನೋಡ್ಕೊತಾರೆ. ಅಣ್ಣನೂ ಮತ್ತು ಅಣ್ಣ ಅವರು ಜಾಬ್ ಬಂದುಬಿಟ್ಟು ಮಧುಗಿರಿಯಲ್ಲೇ, ಆದರೆ ಬರ್ತಾ ಇರ್ತಾರೆ ಯಾವಾಗಲೂ ಇಲ್ಲಿ ನೋಡ್ಕೊಳ್ಳೋದಕ್ಕೆ. ಮತ್ತು ಅಣ್ಣ ಅವ್ರ ಅಪ್ಪ ಇದ್ದಾರಲ್ಲ, ಅವರು ನೋಡ್ಕೊತಾ ಇರ್ತಾರೆ. ಹಾಗಾಗಿ ಇವ್ರದ್ದು ಜೀವನ ಈ ರೀತಿ ಸಾಕ್ತಾ ಇದೆ. ನಾನು ಬಂದುಬಿಟ್ಟು ನನ್ನ ಫ್ರೆಂಡ್ ಮನೆಗೆ 2 ದಿನ ಇರಬೇಕು ಅಂತ ಬಂದಿರೋದಾಗಲಿ, ನಮಗೆ ಎಲ್ಲೂ ಹೋಗೋದಾಗಲಿ ಬರೋದಾಗಲಿ, ಈ ಥರ ತೋಟ ಆಗಲಿ, ತೋಟದಲ್ಲಿ ಮನೆಗಳಾಗಿ ಆ ಥರ ಏನೂ ಇಲ್ಲ. ಹಾಗಾಗಿ ಈ ಥರ ಯಾರಾದರೂ ಫ್ರೆಂಡ್ಸ್ ಆ ಥರ ಕರೆದಾಗ ನಾನು ಅವ್ರ ಮನೆಗಳಲ್ಲೇ ಹೋಗ್ಬಿಟ್ಟು ಇದ್ದು ಬರುವಂಥದ್ದು. ಮುಂಚೆ ಎಲ್ಲ ಏನಿಲ್ಲ, ಇವಾಗ ಅಂದರೆ ನಾನು ಸೋಷಿಯಲ್ ಮೀಡಿಯಾಗೆ ಬಂದಾಗಿಂದ ಅಷ್ಟೇ ಇಷ್ಟಪಡ್ತಾರೆ ನಮ್ಮ ಸೈಡ್ ಜನ. ಹಾಗೆ ಅವ್ರ ಮನೆಯಲ್ಲಿ ಫ್ಯಾಮಿಲಿ ಮೆಂಬರ್ ಥರ ಫೀಲ್ ಆಗಿ ಕರೆದು ತುಂಬ ಚೆನ್ನಾಗಿ ನೋಡ್ಕೊತಾರೆ. ಹಾಗಾಗಿ ನನಗೂ ಹೆಂಗೋ ಹೋಗಿ ಬರೋದು ಒಂದಾಯಿತು ಅನ್ನೋದು ಒಂಥರ ಖುಷಿ ಅನಿಸುತ್ತೆ. ಯಾಕಂದರೆ ಗಂಡನ ಮನೆಯೂ ತವ್ರ ಮನೆಯೂ ಒಂದೇ ಊರೇ, ಅದರಲ್ಲಿ ಅಕ್ಕಪಕ್ಕ ಮನೆಗಳೇ ಆಗಿರೋದ್ರಿಂದ ಇನ್ನು ಎಲ್ಲೂ ನಾವು ರಿಲೇಷನ್ಸ್ ಮನೆಗೆ ಅಷ್ಟೆಲ್ಲ ಹೋಗಲ್ಲ ಎಲ್ಲೂ. ಹಾಗಾಗಿ ನನಗೆ ಈಗ ಹೋಗಿ ಬರೋ ಥರ ಅಂದರೆ ನನಗೆ ಈಗೆಲ್ಲ ಇವ್ರು ಸಿಕ್ಕಿರುವಂಥದ್ದೇ. ಮಂಜುನು ಸರಿತಾ ಇವರಿಬ್ಬರು ಸಿಕ್ಕಿರೋದು ನಾನು ನಿಜವಾಗ್ಲೂ ನಾನು ಮಾಡ್ಕೊಂಡಿರುವಂಥ ಪುಣ್ಯ. ತುಂಬ ಪ್ಯೂರ್ ಹಾರ್ಟೆಡ್ ಇಬ್ಬರದು ಅಷ್ಟೇ. ಏನಿದ್ರೆ ಅದು ಮಾತಾಡ್ತಾರೆ, ಸೊ ಏನಿದ್ರೆ ಅದನ್ನು ಹೇಳ್ತಾರೆ. ಇನ್ನೊಂದು ನನಗೆ ಒಂದು ಒಳ್ಳೆ ಬುದ್ಧಿವಾದ ಹೇಳ್ತಾರೆ, ಮೇಯ್ನು ನನಗೇನೆ ಹೇಳ್ತಾರೆ, ನೀನು ಹಂಗಿರು ಹಿಂಗಿರು, ಆ ಥರ ಸೇವ್ ಮಾಡು, ಈ ಥರ ಸೇವ್ ಮಾಡು ಅಂತ ನನಗೆ ಹೇಳ್ಕೊಡ್ತಾರೆ. ಹಂಗಾಗಿ ತುಂಬ ಕಡೆ ನಾವು ನೋಡಿರ್ತೀವಿ, ನಾವು ಏನೋ ಒಂದು ಬೆಳಿತಿದ್ದೀವಿ, ಏನೋ ಒಂದು ಮಾಡ್ತಿದ್ದೀವಿ ಅಂದರೆ ಸಹಿಸ್ಕೊಳ್ದೇ ಇರೋ ಅಂಥ ಫ್ರೆಂಡ್ಸ್ನ ತುಂಬ ನೋಡಿದ್ದೀನಿ ನಾನು. ಆದರೆ ಇವ್ರು ಹಂಗಲ್ಲ, ಇವರು ನಮಗಿಂತಲೂ ಚೆನ್ನಾಗಿರಬೇಕು ಅನ್ನೋ ಥರ ಒಂದು ಮೈಂಡ್ ಸೆಟ್ಟಲ್ಲಿ ಇವರು ನನಗೆ ಹೇಳ್ಕೊಡ್ತಾರೆ ಎಲ್ಲನೂ. ನನಗೆ ಆ ಬುದ್ಧಿ ಇವ್ರ ಹತ್ರ ತುಂಬ ಇಷ್ಟ ಆಯ್ತು, ಇಬ್ಬರ ಹತ್ರನೂ. ಮಂಜುನೂ ಅಷ್ಟೇ, ಬಡವನಹಳ್ಳಿಯಲ್ಲಿ ಮಂಜು ನನ್ನ ಫ್ರೆಂಡ್ ಇದ್ದಾಳಲ್ಲ ಅವಳು ಅಷ್ಟೇ, ಸರಿತಾನೂ ಅಷ್ಟೇ. ಆ ಥರ ಸೇವ್ ಮಾಡು, ಈ ಥರ ತಗೋ, ಈ ಥರ ಇರು ಅಂತಂದು ಹೇಳ್ಕೊಡ್ತಾರೆ. ನಿಜ, ಒಂದು ಸ್ವಂತ ಅಕ್ಕ ತಂಗಿಯರಾಗಿ ಹುಟ್ಟಿದ್ರೂ ಈ ಥರ ಇರ್ತಾ ಇರಲಿಲ್ಲ ಅಂತ ಅನಿಸುತ್ತೆ ನನಗೆ. ಅಷ್ಟು ಚೆನ್ನಾಗಿರ್ತಾರೆ, ನಾವು ಮೂವರು ಅಷ್ಟು ಚೆನ್ನಾಗಿರ್ತೀವಿ. ಹಾಗಾಗಿ ಇದು ಕೋಳಿ ಫಾರ್ಮು. ಇದು ಬಂದುಬಿಟ್ಟು ನೋಡ್ಕೊಂಡು ಅದಿನ್ನೂ ಮರಿಗಳು ಬಂದಿಲ್ಲ, ಬಂದಮೇಲೆ ಈ ಥರ ಎಲ್ಲ ಮಾಡ್ತೀವಿ ಅಂತ ಸರಿತಾ ನನಗೆ ಎಕ್ಸ್ಪ್ಲೈನ್ ಮಾಡಿದ್ಲು. ಹಾಗಾಗಿ ಅಲ್ಲಿಂದ ಅದನ್ನು ಕ್ಲೋಸ್ ಮಾಡ್ಕೊಂಡು ಇನ್ನೂ ನೆಕ್ಸ್ಟ್ ಅದು ಪ್ರೋಸೆಸ್ ತುಂಬ ಇದೆ, ಕೆಲಸಗಳು ತುಂಬ ಇದೆ. ಅದು ಮರಿ ಬಂದಮೇಲೆ ಅದಕ್ಕೆಲ್ಲ ಲೈಟ್ಸ್ ಎಲ್ಲ ಬಿಡಬೇಕಂತೆ, ಮತ್ತು ಹೀಟ್ಗೆ ಡಬ್ಬದಲ್ಲೆಲ್ಲ ಇದು ಕಲ್ಲಿದ್ಲು ಅದೆಲ್ಲ ಹಾಕ್ತಾರಲ್ಲ, ಸೊ ಇದ್ಲು ಬಗ್ಗು ಅಂತಾರಲ್ಲ, ಅದನ್ನು ಹಾಕ್ಬಿಟ್ಟು ಅದೆಲ್ಲ ಹೀಟ್ ಕೊಡೋದು, ಆ ಥರ ಫುಲ್ ಬೆಚ್ಚಗಿರಿಸ್ಬೇಕಂತೆ ಕೋಳಿ ಮರಿಗಳನ್ನ. ಹಾಗಾಗಿ ಅದನ್ನೆಲ್ಲ ನೆಕ್ಸ್ಟು ಅದು ಬಂದಾಗ ಚೆನ್ನಾಗಿರುತ್ತೆ ಅನಿಸುತ್ತೆ ನನಗೆ. ಹಾಗಾಗಿ ಅಲ್ಲಿಂದ ಇನ್ನು ಡೋರ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಬಂದ್ವಿ. ಅಷ್ಟರಲ್ಲಿ ಬಾಡಿ ಬಂದುಬಿಟ್ಲು ಮಿಲ್ಕಿ. ಅತ್ತೆ ಮಾವ ಅಂತಂದೇ ಓಡಾಡ್ತಾಳೆ ನಮ್ಮಿಬ್ಬರನ್ನಂತೂ. ಅಲ್ಲಿಂದ ಸ್ವಲ್ಪ ಹೂ ಕೊಡೋಕೆ ಹೋದ್ಲು, ಇಲ್ಲಿಂದ ಟೀ ಶರ್ಟಲ್ಲೇ ಇಟ್ಕೊಂಡು ಹೋಗ್ಬೇಕು ಅಂತ ಮತ್ತೆ ಓಡೋಗ್ತಾವಳೆ. ಸರಿತಾನೆ ತಗೊಂಡ್ಲು, ತುಂಬ ಚೂಟಿ ಇದ್ದಾಳೆ. ಸೊ ಇಲ್ಲಿಂದ ಈಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗೋಷ್ಟರಲ್ಲಿ ಆಗಲೇ ಮಟನ್ ಸಾಂಬಾರೆಲ್ಲ ಮಾಡಿದ್ರು ಸರಿತಾ ಅವ್ರ ಅತ್ತೆ ಅವರು. ಈಗ ಸರಿತಾ ಬಂದುಬಿಟ್ಟು ಮುದ್ದೆ ಮಾಡ್ತೀನಿ ಅಂತಂದು ಹೇಳ್ಬಿಟ್ಟು ಅದೇ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ರಾಗಿ ಮುದ್ದೆ ಮಾಡ್ಕೊಂಡು ಮಟನ್ ಸಾಂಬಾರಲ್ಲಿ ಊಟ ಮಾಡಿ ನೆಕ್ಸ್ಟು ನಾವು ಊರಿಗೆ ಹೋಗಬೇಕು ಅಂತ ಅದೇ ಮಾತಾಡ್ತಾ ಇದ್ವಿ. ನಿಜ 2 ದಿನಕ್ಕೆ ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟು ಎಷ್ಟು ಚೆನ್ನಾಗಿ ಕನೆಕ್ಟ್ ಆಗಿದ್ದೀವಿ ಅಂದರೆ ಆ ಮನೆಗೆ. ನನಗೆ ಯಾಕೋ ಬರಬೇಕಾದ್ರೆ ನಿಜ ಅಳು ಬರೋ ಥರನೇ ಆಗ್ತಾಯಿದೆ. ಅಯ್ಯೋ ಬಿಟ್ಟೋಗ್ಬೇಕಲ್ಲ, ಎಲ್ರೂ ಮನೆಗೆ ಹೋಗ್ಬೇಕಲ್ಲ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಅಷ್ಟು ಚೆನ್ನಾಗಿದ್ದಾರೆ ಅವ್ರ ಮನೇಲಿ ಎಲ್ಲರೂ. ಮನಸ್ಸಿಗೆ ಇಷ್ಟ ಆಗೋ ರೀತಿಯೇ ಇದ್ದರು 2 ದಿನ. ಇಷ್ಟ ಆಗೋ ರೀತಿ ಅನ್ನೋದಕ್ಕಿಂತಲೂ ಅವ್ರ ಮನಸ್ಸು ತುಂಬ ಒಳ್ಳೆಯದು. ಹಾಗಾಗಿ ಇವಳು ಆಟ ಆಡ್ತಾಯಿದ್ಲು, ನಾವು ಅದನ್ನೇ ಕುತ್ಕೊಂಡು ಸ್ವಲ್ಪ ಮಾತಾಡ್ತಾ ಇದ್ವಿ. ಅದಾದಮೇಲೆ ಊಟ ಮುಗಿಸಿ ನೆಕ್ಸ್ಟ್ ಈಗ ನಾನು ಊರಿಗೆ ಇನ್ನೇನು ಹೋಗೋಣ, ಲೇಟ್ ಆಯಿತು. ನನ್ನ ತಮ್ಮ ಬೇರೆ ಬಂದಿದ್ದ, ಅದಕ್ಕೋಸ್ಕರ ಹೊರಡೋಣ ಅಂತ ಹೊರಡ್ತಾ ಇದ್ದರೆ ಅಷ್ಟರಲ್ಲಿ ಅರಿಶಿನ ಕುಂಕುಮ ಕೊಟ್ಟು ಸರಿತಾ ಡ್ರೆಸ್ ತಂದಿದ್ಲು. ಕಲರ್ ಕಾಂಬಿನೇಷನ್ ಅಂತೂ ಮಸ್ತಿತ್ತು. ಅದು ನೆಕ್ಸ್ಟ್ ನಾನು ಶೇರ್ ಮಾಡ್ಕೊತೀನಿ. ಸಿಗೋಣ ನಾಳೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.